ಜಾಜಿ ನಮ್ ಪ್ರಾಜೆಕ್ಟ್ ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಕೇಳಿದವರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಕೇಳಿದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಈ ಬ್ರೀಫ್ ಕೇಸ್ ಅಲ್ಲಿ 10 ಲಕ್ಷ ರೂಪಾಯಿ ಇದೆ. ಬ್ಯಾಂಕ್ ಕಟ್ಟೋಣ ಅಂದ್ರೆ 3 ದಿವಸ ಬ್ಯಾಂಕ್ ರಜಾ. ಅದಕ್ಕೆ ಈ ಹಣ ನಿಮ್ಮಲ್ಲಿ ಇರೋದು ತಗೊಂಬಂದಿದೀವಿ. ನಿಮ್ಮ ಹತ್ರ ಇದ್ರೆ ಸೇಫ್ಟಿ ಆಗಿರುತ್ತೆ. ನಮ್ಮ ಮಹಿಳಾ ಸಂಘದ ಬೇರೆ ಮೆಂಬರ್ಸ್ ಗಿಂತ ನಿಮ್ ಮೇಲೆ ನಮ್ಗೆ ನಂಬಿಕೆ ಜಾಸ್ತಿ. ಅತ್ತೆಯವ್ರೆ, ಇವ್ರು ಹೇಳಿದ ಮಾತುಗಳೆಲ್ಲ ಕೇಳಿಸ್ತಮ್ಮ. ನಿನ್ನ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ, ನನ್ನೊಬ್ಬಳನ್ನ ಬಿಟ್ಟು. ಅದೇ ನನ್ ಮೇಲೆ ನಿಮ್ಗೆ ಯಾಕೆ ನಂಬಿಕೆ ಇಲ್ಲ ಅಂತ. ಈ ಮನೆಯ ಉದ್ಧಾರ ಮಾಡೋದಿಕ್ಕೆ ನೀನೇನು ಮಾಡ್ತಾ ಇಲ್ವಲ್ಲ, ಹಾಗಾಗಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದೀಯ. ಅದಿರ್ಲಿ, ನಿಮ್ಮನ್ನ ನಂಬಿ ಮಹಿಳಾ ಸಂಘದಲ್ಲಿ ಯಾರಾದ್ರೂ 10 ರೂಪೀಸ್ ಕೊಟ್ಟಿದಾರ ನಿಮ್ ಕೈಗೆ? ನಾನಾಕಮ್ಮ ಕಂಡವು ದುಡ್ಡು ಕೈ ಚಾಚಲಿ. ನನ್ನ ಗಂಡ ದಂಡಿಯಾಗಿ ಆಸ್ತಿ ಮಾಡ್ಬಿಟ್ಟು ಹೋಗಿದ್ದಾನೆ. ನೀನು ಬ್ಯೂಟಿ ಪಾರ್ಲರ್ಲು ಆ ಸಂಘ ಈ ಸಂಘ ಅಂತ ಮೆಲಿತಾ ಇದೆಯಲ್ಲ, ಅದೆಲ್ಲ ನನ್ನ ಗಂಡನ ದುಡ್ಡಿಂದಲೇ. ಜಾಜಿ ಎತ್ತಿ ಕೈಲಿ 10 ಲಕ್ಷ ರೂಪಾಯಿ ಬಂದಿದೆಯಲ್ವಾ, ಅದಕ್ಕೆ ಜಂಬ ತೋರಿಸ್ತಾ ಇದ್ದಾರೆ. ಅಯ್ಯ, ಕಂಡವ್ರು ದುಡ್ಡು ಇಟ್ಕೊಂಡು ಬೀಗೋದ್ರಲ್ಲಿ ಏನೇ ಅರ್ಥ ಇದೆ? ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಆ ಗಂಡುಗಳೆಷ್ಟವನಿಗೆ ಗೊತ್ತು. ಅಪ್ಪ ಜಾದುಗಾಲ, ಎಲ್ಲಿದ್ದೀಯಾ? ರಂಗಮ್ಮನವರೇ, ಡೋಂಟ್ ವರಿ, ನಿಮ್ ಮಾತುಗಳೆಲ್ಲ ನನಗೆ ಕೇಳಿಸ್ತಾ ಇದೆ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನನ್ನ ಸೊಸೆಗೆ ಬುದ್ಧಿ ಬರೋ ಹಾಗೆ ಏನಾದ್ರೂ ಮಾಡಪ್ಪ. ಮೊದಲು ಇವಳು ಜಂಬನ ಇಳಿಸಪ್ಪ. ಅವಳ ಜಂಬದ ಜಂಬೂ ಸವಾರಿಯಿಂದ ಇಳಿಸೋದಿಕ್ಕೆ ಈಗ ಇನ್ನೊಂದು ಪಾತ್ರ ಬಿಡ್ತೀನಿ. ಸೆಲೆಕ್ಟ್ ಮಾಡು ಪಾತ್ರನ. ಹೋಗೋ, ಆ ಜಾಜಿ ಜಂಬ ಇಳಿಸು. ಜಾಜಿ ನಿನ್ನ ಗರ್ವ ಭಂಗ. ಅದೇ ಕೂಡ ಹೆಂಗ್ ನೋಡ್ತಿದ್ದೀರಿ? ಇವ್ರು ನಮ್ಮ ಮಂತ್ರಿಗಳಲ್ವಾ? ಅಲ್ಲ, ವಿಧಾನಸೌಧದಲ್ಲಿ ಇರ್ಬೇಕಾದವರು ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಚೆನ್ನಾಗಿ ಹೇಳಿದ್ರೆ, ವಿಧಾನಸೌಧದಲ್ಲಿದ್ರೆ ಜನಗಳ ಕಷ್ಟ ಸುಖ ವಿಚಾರಿಸಕ್ಕಾಯ್ತದ? ಅದಕ್ಕೆ ನಮ್ಮ ಮಂತ್ರಿಗಳು ಬೆಳಗ್ಗೆ ಎದ್ದಿದ್ ಕೂಡಲೇ ರೋಡ್ಗೆ ಬಂದ್ಬಿಡ್ತಾರೆ. ನಮಸ್ಕಾರ ಸರ್, ನಾನು ಅಸ್ಮಿತಾ. ನಮಸ್ಕಾರ ಸರ್, ನನ್ ಪದ್ಮಜ ಅಂತ. ನಾವು ಮಹಿಳಾ ಸಂಘದ ಮೆಂಬರ್ಸ್. ಓಹೋ, ಹೌದಾ? ಬಹಳ ಸಂತೋಷ. ಏನಾಗಬೇಕಾಗಿತ್ತು ನನ್ನಿಂದ? ಮಹಿಳಾ ಸಂಘ ಕಟ್ಟೋದಿಕ್ಕೆ ಒಂದ್ ಸೈಟ್ ಬೇಕಿತ್ತು, ಜೊತೆಗೆ ಫಂಡ್ಸು ಬೇಕಿತ್ತು. ನಿಮ್ಮಿಂದ ಏನಾದ್ರೂ ಹೆಲ್ಪ್ ಆಗತ್ತಾ ಅಂತ. ಇನ್ನು ಸೈಟೇ ಸಿಕ್ಕಿಲ್ಲ ಅಂತೀರಿ, ಆಲೆ ಪ್ಲಾನ್ ಬೇರೆ ಹಾಕ್ಬಿಟ್ಟಿದ್ದೀರಾ ನೀವು. ಏನು ಮೋಸ ಇಲ್ಲ ತಾನೆ ಇದರಲ್ಲಿ? ಅಯ್ಯೋ ಸರ್, ನಾವಂತವ್ರಲ್ಲ ಸರ್. ಸಾಹೇಬ್ರಿಗೆ ಮೋಸ ಅಂದ್ರೆ ಆಗಲ್ಲ ನೋಡ್ರಿ. ನೀವು ಕೇಳಿದ್ರೆ ಏನ್ಬಿಟ್ಟು ಇದಕ್ಕೆ ಏನಾದ್ರು ಡೈರೆಕ್ಟ್ ಆಗಿ ದುಡ್ಡು ಬಿಡುಗಡೆ ಮಾಡಿದ್ರೆ ಕಟ್ಟಡ ಗಿಟ್ಟಡ ಹೇಳಕ್ಕಿಲ್ಲ, ತಿಳ್ಕೊಂಬಿಡಿ. ಈಗಾಗಲೇ ನಾವು ಕಟ್ಟಡಕ್ಕೋಸ್ಕರ 10 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದೀವಿ. ನೋಡಿ, 10 ಲಕ್ಷ ಬಾರಿ ಒಳ್ಳೆ ಅಮೌಂಟು. ಕೆಲಸ ಮಾಡಿ, ಅದನ್ನ ನಮ್ಮ ಇಲಾಖೆಯಲ್ಲಿ FD ಮಾಡಿ ಇಟ್ಬಿಡಿ, ಆಯ್ತಾ? ಕಟ್ಟಡನ ಕಟ್ಟಿಸ್ಕೊಡ್ತೀನಿ. ಜೊತೆಗೆ ಕಟ್ಟಡದ ಉದ್ಘಾಟನೆ ದಿನ ಆ ದುಡ್ಡು ನಿಮ್ಗೆ ವಾಪಸ್ ಕೊಡಿಸ್ತೀನಿ. ಆಗ್ಬೋದಾ? ನೋಡಿ, ಈಗಾಗಲೇ ನಾವು ಈ ಥರ ಒಂದು ಸಂಘದ ಕಟ್ಟಡಗಳು ಕಟ್ಸೋಕ್ಕೆ ಹಣನ ಸ್ಯಾಂಕ್ಷನ್ ಮಾಡಿದ್ದೀವಿ. ಆದರೆ ಯಾವ ಕಟ್ಟಡಗಳು ಫುಲ್ ಆಗಿಲ್ಲ, ಅರ್ಧಕ್ಕರ್ಧ ನಿಂತೋಗ್ಬಿಟ್ಟದೆ. ಯಾಕೆ ಹೇಳಿ? ಯಾರ್ಯಾರು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೋ ಅವರೇ ಅರ್ಧಕ್ಕರ್ಧ ತಿಂದಾಕ್ಬಿಡ್ತಾರೆ. ಅದಕ್ಕೆ ನೀವು ಈ ಅಮೌಂಟ್ ತಂದ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಇಡಿ, ನಿಮಗೂ ಸೇಫು. ಆಯ್ತು ಸರ್, ಹಾಗೆ ಆಗ್ಲಿ. ನಾವಿನ್ ಬರ್ತೀವಿ. ನಮಸ್ಕಾರ. ಆಯ್ತಮ್ಮ, ಒಳ್ಳೇದಾಗಲಿ. ನಮಸ್ಕಾರ. ಏ ನವೀನ ಸರ್, ಪಾಪ ಹೆಣ್ಣೈಕ್ಳು ಬಾರಿ ಕೇಳ್ಕತ್ತವ್ರೆ, ಹೋಗ್ಬಿಟ್ಟು ಅರ್ಜೆಂಟಾಗಿ ಒಂದು ಸೈಟ್ ಹುಡುಕು. ಸರ್, ನಾವೇನಾರು ಹಂಗ್ ಮಾಡ್ಬಿಟ್ರೆ ವಿರೋಧ ಪಕ್ಷದವ್ರು ಕುಣಿದಾಡ್ಬಿಡ್ತಾರೆ. ವಿರೋಧ ಪಕ್ಷದವ್ರು ಇರೋದೇ ಕುಣಿದಾಡಕ್ಕೆ ಕೂಗಾಡಕ್ಕೆ ಕಣೆಯ. ಅವ್ರ ಮಾತು ಕಟ್ಕೊಂಡ್ರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಕ್ಕಿಲ್ಲ. ಹಂಗಾಗ್ಬಿಟ್ಟು ಬೇಗ ಹೋಗ್ಬಿಟ್ಟು ಅರ್ಜೆಂಟಾಗಿ ಒಂದು ಸೈಟ್ ಹುಡುಕು. ನನಗೂ ಹೊಟ್ಟೆ ತಾಳ ಆಗ್ತದೆ. ಬಾ, ಇಲ್ಲೇ ಕಾಲು ಸೂಪ್ನು ನಂದು ಇಡ್ಲಿ ತಿನ್ಕೊಂಡು ಹೊಂಟ್ಬಿಡೋ. ಸರಿ ಸರ್. ಮಹಿಳಾ ಸಂಘದ ಮಹಿಳಾ ಮಣಿಗಳು ನಾನು ನೋಡಕ್ ಬಂದ್ರ? ನಿಮ್ಮನ್ನ ಯಾಕೆ ನೋಡಕ್ ಬರ್ಬೇಕು? ಮನೆ ಯಜಮಾನನ್ ನೋಡ್ದೆ, ಇನ್ಯಾರ ನೋಡಕ್ ಬಂದ್ರೆ? ನಿಮ್ಮನ್ನ ನೋಡೋದ್ ಇದ್ದೇ ಇರುತ್ತೆ. ನಾವೊಂದ್ ಫೋನ್ ಮಾಡಿದ್ರೆ ಸಾಕು, ನಾವಿರೋ ಕಡೆನೆ ಹುಡ್ಕೊಂಡ್ ಬಂದ್ಬಿಡ್ತೀರಾ. ಈಗ ನಾವ್ ನೋಡಕ್ ಬಂದಿರೋದು ಜಾಜಿ ಅವ್ರನ್ನ. ನೋಡಿ ನೋಡಿ ನೋಡಿ, ಎಷ್ಟು ಖುಷಿ ಖುಷಿಯಾಗಿ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ. ನನ್ನ ಹೆಂಡತಿನೂ ಇದ್ದಾರೆ, ಅವರಿಗೂ ಹೀಗೆ ಇರೋದಕ್ಕೆ ಏನು ರೋಗ ಅಂತೀನಿ. ಈ ಕಡೆನ ಆ ಕಡೆನ? ಯಾವ ಕಡೆನೂ ಬೇಕಾಗಿಲ್ಲ, ತಪ್ಪಕ್ ತೊಲಗ್ರಿ. ಜಾಜಿ, ನಮ್ಗೆ ಮಿನಿಸ್ಟ್ರು ಸಿಕ್ಕಿದ್ರು, ಬಿಲ್ಡಿಂಗ್ ನ ಸ್ಯಾಂಕ್ಷನ್ ಮಾಡ್ತಾರಂತೆ. ವೆರಿ ಗುಡ್, ವೆರಿ ಗುಡ್. 10 ಲಕ್ಷ ರೂಪಾಯಿ ಅವ್ರ ಆಫೀಸಲ್ಲಿ ಡಿಪಾಸಿಟ್ ಮಾಡ್ಬೇಕಂತೆ. ಅವರೇ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಿ ಉದ್ಘಾಟನೆ ದಿನ 10 ಲಕ್ಷ ರೂಪಾಯಿ ವಾಪಸ್ ಕೊಡ್ತಾರೆ. ಮಂತ್ರಿಗಳೆಲ್ಲ ಇದೇ ರೀತಿ ಕೆಲಸ ಮಾಡಿದ್ರೆ ದುಡ್ಡು ಪೋಲಾಗಲ್ಲ.
ಅಂದವ್ರು ವಸೂಲಿ ಮಾಡಿ ದುಡ್ಡು ಹಾಗೆ ಇರುತ್ತೆ. ಹಾಗೆ ಹೇಳಿದ ಮಂತ್ರಿಗಳಿಗೆ ನನ್ನ ಕಡೆಯಿಂದ ಒಂದು ಸಲಾಮು. 10 ಲಕ್ಷ ರೂಪಾಯಿ ಕೊಡ್ತೀಯಾ? ಜಸ್ಟ್ ಅ ಮಿನಿಟ್. ಬೀಗ ಹಾಕಿದ್ದೆ, ಬ್ರೀಫ್ ಕೇಸ್ನಲ್ಲಿ ದುಡ್ಡೇ ಕಾಣಿಸ್ತಿಲ್ಲ. ಛೇ, ಏನಾಯ್ತು? ಏನಪ್ಪ ಹೇಳೋದೀಗ? ಹಬಿ, ಇಲ್ಲೇನ್ರಿ ಕೆಲಸ ನಿಮ್ಗೆ? ಹೋಗ್ರಿ. ಬಾಯ್ ಪಂಡ್ರಂಗವ್ರೆ, ಜ್ಯೂಸ್ ಏನಾದ್ರು ಕುಡಿತೀರಾ? ಇಲ್ಲ, ಅದೆಲ್ಲ ಏನು ಬೇಡ. 10 ಲಕ್ಷ ರೂಪಾಯಿ ಕೊಟ್ರೆ ಅದನ್ನ ತಗೊಂಡೋಗಿ ಮಿನಿಸ್ಟರ್ ಕೊಟ್ಟು ಕಟ್ಟಡ ಕಟ್ಟೋದಕ್ಕೆ ಪ್ಲಾನ್ ಮಾಡ್ತೀವಿ. ಅದು ಕೀ ಎಲ್ಲೋ ಮಿಸ್ಪ್ಲೇಸ್ ಆಗ್ಬಿಟ್ಟಿದೆ. ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಕೊಂಡು ಬರ್ತೀರಾ ಪ್ಲೀಸ್? ಓಕೆ, ನಡೀರಿ ಹೋಗೋಣ. ಸಿದ್ಧಾ, ಕಮ್ ಹಿಯರ್. ಅವರೇ, ಕಬೋರ್ಡ್ ನಲ್ಲಿ ಇಟ್ಟಿದ್ದ ಬ್ರೀಫ್ ಕೇಸ್ ನಲ್ಲಿ 10 ಲಕ್ಷ ರೂಪಾಯಿ ಇಟ್ಟಿದ್ದೆ. ಕಾಣಿಸ್ತಾನೆ ಇಲ್ಲ. ರೂಮ್ಗೆ ಯಾರಾದ್ರೂ ಹೋಗಿದ್ರ? ಇಲ್ವಲ್ಲ, ನಾನು ನೋಡ್ತಾನೆ ಇದ್ದೆ, ಯಾರು ಹೋಗೇ ಇಲ್ವಲ್ಲ. 10 ಲಕ್ಷ ರೂಪಾಯಿ ಏನೋ ಆಯ್ತು? ಈ ಮನೆಯಲ್ಲಿ ಅನುಮಾನ ಪಡುವಂತ ಪ್ರಾಣಿ ಯಾರಿದ್ದಾರೆ? ಜಸ್ಟ್ ಅ ಮಿನಿಟ್. ಜಾಜಕ್ಕೆ ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಬ್ರೀಫ್ ಕೇಸ್ ನಲ್ಲಿ 10 ಲ್ಯಾಕ್ ರುಪೀಸ್ ಇಟ್ಟಿದ್ದೆ, ಕಾಣಿಸ್ತಾನೆ ಇಲ್ಲ. ಏನಾಯ್ತು? ನನ್ಗೇನ್ ಗೊತ್ತು? ನನಗ್ ಗೊತ್ತಿತ್ತಮ್ಮ, ಆದ್ರೆ ನಾನು ಅದ್ರ ತಂಟೆಗೆ ಹೋಗಿಲ್ಲ. ಹಾಗಿದ್ರೆ ಈ ಕೆಲಸ ಅವ್ರದೇ. ಹಾಬಿ, ಕಮ್ ಹಿಯರ್. ವಾಟ್ ಬಿಡ್ ಯು ಗುಬ್ಬಿ? ಬೆಡ್ರೂಮ್ಗೆ ಹೋಗಿ ಚೌಕೋಬರ್ ಆಡ್ಬೇಕಾಗಿತ್ತಾ? ಹಾಬಿ, ಅದೆಲ್ಲ ಆಮೇಲೆ. ಬ್ರೀಫ್ ಕೇಸ್ ನಲ್ಲಿ ಇಟ್ಟಿದ್ದ 10 ಲಕ್ಷ ರೂಪಾಯಿ ಕಾಣಿಸ್ತಾ ಇಲ್ಲ. ಅಯ್ಯೋ ಶಿವನೇ, ನನ್ಗೇನ್ರಿ ಗೊತ್ತು? ಮನೆಯವಳ ಮೇಲೆ ಅನುಮಾನ ಪಡ್ತಾ ಇದೀಯಾ? ಮನೇಲಿ ಇಟ್ಟಿದ್ದ ದುಡ್ಡು ಇದ್ದಕ್ಕಿದ್ದಾಗೆ ಮಾಯ ಆಗಿದೆ ಅಂದ್ರೆ ಮನೆಯವ್ರ ಮೇಲೆ ಅನುಮಾನ ಪಡದೆ ಪಕ್ಕದ ಮನೆಯವ್ರ ಮೇಲೆ ಅನುಮಾನ ಪಡಕ್ಕಾಗತ್ತಾ? ಜಾಜಕ್ಕೆ ಆಸ್ತಿಲ್ ಪಾಲ್ ಬೇಡ ಅಂತ ಅಣ್ಣನ ಎದೆ ಮೇಲೆ ಬಿಸಾಕಿದೀನಿ. ಇನ್ ನಿಮ್ 10 ಲಕ್ಷ ರೂಪಾಯಿ ಯಾವ ನಾಯಿಗ್ ಬೇಕು? ನೋಡಿ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಅದು ಮಹಿಳಾ ಸಂಘದ ದುಡ್ಡು. ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ನಮ್ ವಿಷಯ ತಿಳಿಸ್ಬೇಕಾಗತ್ತೆ. ಹಲೋ ಇನ್ಸ್ಪೆಕ್ಟರ್, ನಾನು ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಅದೇನಾಯ್ತು ಅಂದ್ರೆ ಎಲ್ರು ಇಲ್ಲೇ ಇದಾರೆ, ಇಮಿಡಿಯೇಟ್ ಆಗಿ ಬಂದು ವಿಚಾರಿಸಿ. ಈಗ ನಿಮ್ಮೆಲ್ರಿಗೂ ಕಾರಿದೆ, ಮಾರಿ ಹಬ್ಬ. ಅಸಲ್ ಪಿಸಲ್ ಕಾ ಕಮ್ ಜಾ ಛಡ್ಕ ಮನತ್ ಪಡ್ಯಾ ಸುಮರ್ಗೆ ಅಂಡ ಕಾಯಿಸ್ಬೇಕ್ರೆ. ಅಂಡಲ್ ನೀರಿಲ್ಲಲ್ಲ. ಬನ್ನಿ ಇನ್ಸ್ಪೆಕ್ಟರ್, ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ಅಲ್ಲಮ್ಮ, ಕಂಪ್ಲೇಂಟ್ ವಿಚಿತ್ರವಾಗಿದೆಯಲ್ಲಮ್ಮ. ಮನೆಯಲ್ಲೇ ಒಬ್ರು ಇನ್ನೊಬ್ರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡ್ತೀರಾ ಸರ್? ಸ್ವಲ್ಪ ನಿಂಗೆ ಸುಮ್ಮನೆ ಇದ್ರೆ ನಾನು ವಿಚಾರಿಸ್ತೀನಿ. ಅದು ಯಾವ ದುಡ್ಡಮ್ಮ? ಇನ್ಸ್ಪೆಕ್ಟರ್, ಅದು ಮಹಿಳಾ ಸಂಘದ ದುಡ್ಡು. ಕಟ್ಟಡ ಕಟ್ಟೋದಕ್ಕೋಸ್ಕರ ಅಂತ ಚಂದ ವಸೂಲಿ ಮಾಡಿ 10 ಲಕ್ಷ ರೂಪಾಯಿನ ಬ್ರೀಫ್ ಕೇಸ್ ನಲ್ಲಿ ಇಟ್ಟು ಕಬೋರ್ಡ್ ನಲ್ಲಿ ಇಟ್ಟಿದ್ದೆ. ಯಾವ ರೂಮಲ್ಲಿ? ನನ್ ರೂಮ್ ನಲ್ಲೇ. ಲಾಕ್ ಆಗಿತ್ತಾ? ಕಬೋರ್ಡ್ ಲಾಕ್ ಆಗಿತ್ತು. ಕೀ ಎಲ್ಲಿತ್ತು? ನನ್ ಜೇಬಲ್ಲಿ. ಯಾವ ಜೋಬಲ್ಲಿ? ಸುಮ್ಮನೆ ನಾನು ವಿಚಾರಿಸ್ತೀನಿ. ಜೋಬ್ ಎಲ್ಲಿತ್ತಮ್ಮ? ಅಲ್ಲ, ಆ ರೂಮ್ ಯಾರಾದ್ರೂ ಬಂದಿದ್ರ? ಯಾರು ಬಂದಿಲ್ಲ ಅಂತ ಸಿದ್ಧ ಹೇಳ್ತಾ ಇದ್ದಾನೆ. ಸಿದ್ಧ ಯಾರಮ್ಮ? ನನ್ ಪರ್ಸನಲ್ ಅಸಿಸ್ಟೆಂಟ್. ಅವನ್ನ ಜಸ್ಟ್ ಅ ಮಿನಿಟ್. ಸಿದ್ಧ, ಕಮ್ ಹಿಯರ್. ನಮಸ್ಕಾರ ಸರ್. ಏನೇನ ಸಿದ್ಧ? ಹ್ಞೂ ಸರ್. ಆ ರೂಮ್ಗೆ ಯಾರನ್ನ ಹೋಗಿದ್ರ? ಇಲ್ಲ ಸರ್, ನಾನೇ ಕಾವಲಿದ್ದೆ ಸರ್, ಯಾರು ಒಳಗಡೆ ಬಿಟ್ಟಿಲ್ಲ ಸರ್. ನೀನ್ ಕಾವಲಿದ್ದ? ಸರ್, ನನ್ಗೆ ಯಾಕೋ ಇವನ್ ಮೇಲೆ ಡೌಟು ಸರ್. ಕರ್ಕೊಂಡಂಗ್ ನಮ್ಮ ಭಾಷೆಯಲ್ಲಿ ವಿಚಾರಿಸು. ಈ 10 ಲಕ್ಷ ರೂಪಾಯಿನ ಯಾಕೆ ಕಟ್ಟಿ, ಅದನ್ನ ಎಲ್ಲಿಗೆ ಸಾಗಿಸ್ದೆ, ಈ ಕೆಲಸನ ಎಷ್ಟು ದಿವಸದಿಂದ ಮಾಡ್ತಿದ್ದೆ, ನಿಜ ಹೇಳು. ಇಲ್ಲ ಸರ್, ನಾನು ಕದ್ದಿಲ್ಲ ಸರ್. ಇಲ್ಲ ಅಂದ್ರೆ ಕಳಿಸ್ಬಿಡ್ತೀನಿ ಸರ್. ಬ್ಯಾಂಕ್ ಹಾಕಿ. ಇನ್ಸ್ಪೆಕ್ಟರ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಅವನು ನನ್ನ PA, ಅವನ ಮೇಲೆ ಯಾಕೆ ಚಾರ್ಜ್ ಮಾಡಿಸ್ತಾ ಇದ್ದೀರಾ? ಮೇಡಮ್, ಸತ್ಯ ಹೊರಗಡೆ ಬರುತ್ತೆ. ಕಮಾನ್ ಚಾರ್ಜ್. ಪಾಪ ಇಷ್ಟು ಹೊಡೆದ್ರು ಇವ್ನ್ ಬಾಯ್ ಬಿಡ್ತಿಲ್ಲ ಅಂದ್ಮೇಲೆ ಇವನ್ ಕದ್ದಿಲ್ಲ. ಹೋಗಪ್ಪ ರಾಜು, ನೀನ್ ಹೋಗ. ಇನ್ಸ್ಪೆಕ್ಟರ್, ನಾನು ಹೇಳಿಲ್ವಾ ಅವ್ನು ನಮ್ಮ ಹುಡುಗ, ಹೇಗ್ ಕದಿತಾನೆ? ಇಲ್ಲ ಮೇಡಮ್, ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ. ನಮ್ಮ ಕಡೆಯವರು ನಮ್ಗೆ ಬತ್ತಿ ಇಡ್ತಾರೆ. ಅಲ್ಲ, ಪಾಂಡುರಂಗನೇ ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾನೆ. ಕಂಪ್ಲೇಂಟ್ ಅವನು ಕೊಡೋದು ಬಿಟ್ಟು ನಮ್ಗೆ ಯಾಕೆ ಕೊಟ್ರಿ? ನನಗೆ ಅಗೇನ್ಸ್ಟ್ ಆಗಿದ್ದಾರೆ, ನಾನು ಏನ್ ಮಾಡ್ಲಿ? ನಿಮ್ಗೆ ಯಾಕೆ ಅಗೇನ್ಸ್ಟ್ ಆಗಿದ್ದಾರೆ? ಮನೆಗೆ ಯಾರೋ ಒಬ್ಬ ಜಾದೂಗಾರ ಬಂದಿದ್ದ, ಅವನಿಗೂ ನನಗೂ ಸ್ವಲ್ಪ ಕಿರಿಕಿರಿ ಆಯ್ತು. ಆ ವಿಷಯಕ್ಕೆ ಜಗಳ ಆದ್ಮೇಲೆ ಮನೆಯವ್ರು ಯಾರು ನನ್ನ ಜೊತೆ ಕೋಆಪರೇಟ್ ಮಾಡ್ತಿಲ್ಲ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿ ಮೇಡಮ್? ಮಹಿಳಾ ಸಂಘದ 10 ಲಕ್ಷ ರೂಪಾಯಿ ಕಾಣೆ ಆಗಿದೆ ಅಂತ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿ. ಅಲ್ಲ ಮೇಡಮ್, ನಿಮ್ ಮಾತು ಕೇಳ್ಕೊಂಡು ಪಾಂಡುರಂಗನ ನಿಮ್ ಮತ್ತೇನು ಅರೆಸ್ಟ್ ಮಾಡಿದ್ರೆ ಜನ ನಮಗೆ ಮಕ್ ಮುಗಿತಾರೆ. ಬಟ್ ಮನೇಲಿ ಇದ್ದಿದ್ ಮನೆ ಕಾಣೆ ಆಗಿದೆಯಲ್ಲ. ಇರ್ಬೋದು ಮೇಡಮ್, ಪಾಂಡುರಂಗ ಈ ಮನೆ ಯಜಮಾನ.
ರಂಗಮ್ಮನವರು ಈ ಮನೆ ಹಿರಿತಲೆ. ಇವ್ರನ್ನೇನಾದ್ರೂ ನಾವು ಅರೆಸ್ಟ್ ಮಾಡಿದ್ರೆ ಸ್ಟೇಷನ್ ನಲ್ಲಿರೋ ಲಾಠಿಗಳೇ ಒಪ್ಪಲ್ಲ. ಬೇರೆ ಏನಾದ್ರು ಕಂಪ್ಲೇಂಟ್ ಇದ್ರೆ ಹೇಳಿ. ವರದಕ್ಷಿಣೆ ಕಿರುಕುಳ ಇದ್ರೆ ಹೇಳಿ, ಅದ್ರ ಮೇಲೆ ಕೇಸ್ನ ಪಿಟ್ ಮಾಡಬಹುದು. ಎಸ್ ನಮ್ಮ ಅತ್ತೆಯವರು ತವ್ರ ಮನೆಗೆ ಹೋಗಿ 10 ಲಕ್ಷ ರೂಪಾಯಿನ ತಗೊಂಡ್ ಬಾ ಅಂತ ಹೇಳಿದ್ರು. ನನ್ ಕೈಲಿ ಆಗಿಲ್ಲ ಅಂತ ಹೇಳಿದಕ್ಕೆ ನನ್ ಮೇಲೆ ಹರಾಜ್ ಮಾಡಿ ನನ್ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಪಾಯಿಂಟೇ ಸಿಕ್ತು. ಈ ಕೇಸ್ ಮೇಲೆ ಅರೆಸ್ಟ್ ಮಾಡಬಹುದಲ್ಲ. ಮುಚ್ಚ ಬಾಯಿ. ಸೊಸೆ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಅತ್ತೆ ಮಾವನ್ ಕರ್ಕೊಂಡೋಗಿ ಜೈಲಲ್ಲಿ ಕೂರ್ಸೋ ಕಾಲ ಓಟಾಯ್ತು ಕಣೋ. 3 ತಿಂಗಳು ಕೌನ್ಸಿಲಿಂಗ್ ನಡೆಯುತ್ತೆ. ನಿಜ ಏನು ಅಂತ ಗೊತ್ತಾದ್ಮೇಲೆ ಕಂಪ್ಲೇಂಟ್ ತಗೊಂತೀವಿ. ಇನ್ಸ್ಪೆಕ್ಟ್ರೆ, ನಮ್ಮ ಸೊಸೆ ಘಳಿಗೆ ಬಂದು ಮಾತಾಡ್ತಾಳೆ ಅಂತ ನಿಮಗೂ ಗೊತ್ತಾಯ್ತಾ? ನಮ್ಮ ಮೇಲೆ ಡೌನಿ ಕೇಸ, ನಾವು ವರದಕ್ಷಿಣೆ ಕೇಳ್ತೀವ? ನೀವು ಯೋಚನೆ ಮಾಡಿ. ಆಗ ನೋಡಿದ್ರೆ ಮಹಿಳಾ ಸಂಘ ಅಂತಂದು, ಈಗ ನೋಡಿದ್ರೆ ಈ ಥರ ಮಾತಾಡ್ತಾಳೆ. ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಒಂದು ದೊಡ್ಡ ಗಡಿಯಾರ ಕೊಂಡ್ಕೊಳ್ತೀನಿ. ಮೊದಲು ಇವಳನ್ನ ಮನೆಯಿಂದ ಆಚೆ ಹಾಕಿ ನನ್ನ ಮಗನಿಗೆ ಡೈವರ್ಸ್ ಕೊಡ್ಸಿ. ಇದು ಮನೆ ಒಳಗಿನ ಜಗಳ ರಾಡಿ ಆಗ್ಬಿಟ್ಟಿದೆ. ನಮ್ಗೆ ಯಾಕೆ ಬೇಕು? ನಡೀರಿ ಸರ್, ಹೋಗೋಣ. ಮೇಡಮ್, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ, ಆಮೇಲೆ ಎನ್ಕ್ವೈರಿ ಮಾಡ್ತೀವಿ. ಇನ್ಸ್ಪೆಕ್ಟರ್, ಅಯ್ಯೋ ಇನ್ಸ್ಪೆಕ್ಟರ್, ನನ್ ಮಾತು ಸೀಮೆಗಿಲ್ಲ ಸೊಸೆ ನಮ್ಮ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ನಾನೇನಾದ್ರೂ ನಿನ್ನ ವಯಸ್ಸಿನವಳಾಗಿದ್ದಿದ್ರೆ ನಿನ್ನ ಇಲ್ಲಿಂದಲೇ ಒತ್ತು ಮೋಲಿಗೆ ಬಿಡಿಸ್ತಿದ್ದೆ. ಜಾಜಿ ಜಾಜಿ ಜಾಜಿ, ಮಿನಿಸ್ಟ್ರು 6ನೇ ಕ್ಲಾಸ್ ಹತ್ರ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ದುಡ್ಡು ತೊಗೊಂಡೋಗಿ ಅವ್ರ ಕೈ ಕೊಟ್ಬಿಟ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ದುಡ್ಡು ಕೊಡ್ತೀಯಾ? ಅದು ದುಡ್ಡು ಕೊಡಕ್ ನನ್ಗೇನು ಅಭ್ಯಂತರ ಇಲ್ಲ, ಆದ್ರೆ ಕೀನೇ ಸಿಗ್ತಿಲ್ಲ. ಎಲ್ಲಮ್ಮ, ಆ 10 ಲಕ್ಷ ರೂಪಾಯಿ ಮಹಿಳಾ ಸಂಘದ್ದು ತಾನೆ? ಹೌದ್ರಿ, ಅಷ್ಟು ದುಡ್ಡನ್ನು ಇವರೇ ತಿಂದು ತೇಗ ಬಿಟ್ಟಿದ್ದಾಳೆ. ಅಷ್ಟು ಸಾಲದು ಅಂತ ಆ ದುಡ್ಡನ್ನ ನಾವು ತಗೊಂಡಿದ್ದೀವಿ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಮೇಲೆ ಕೊಟ್ಟಿದ್ದಾಳೆ. ಜಾಜಿ, ನಿನಗೆ ಬಂತು ಇಂತ ಕೆಟ್ಟ ಬುದ್ಧಿ? 10 ಲಕ್ಷ ರೂಪಾಯಿ ಕೊಟ್ಟಿರೋದು ನಿನ್ಗೆ. ಮರ್ಯಾದೆಗೆ 10 ಲಕ್ಷ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಮೇಲೆನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನೋಡಿ, ನಿಮ್ದೇನೇ ಸಮಸ್ಯೆಗಳಿದ್ರು ಇಂದು ಮುಂದೆ ನೋಡ್ದಂಗೆ ನಮ್ಮ ಮಂತ್ರಿಗಳ ಹತ್ರ ಹೇಳಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸ್ತಾರೆ. ಮಳೆ ಬಂದ್ರೆ ಮೋಡ ಕಟ್ಕೊಳ್ಳುತ್ತೆ, ಮನೆ ಒಳಗಡೆ ನೀರು ತಗೊಳುತ್ತೆ. ಅಂದ್ಬಿಟ್ಟು ನೀವು ಹೋಗ್ಬಿಟ್ಟು ರಾಜಕಾಲುವೆ ಮೇಲೇನ್ರಿ ಮನೆ ಕಟ್ಕೊಳ್ಳೋದು? ತಪ್ಪಲ್ವೇನ್ರಿ ನೀವು? ಯಾರೋ ಮುಂಚೆನೆ ಮನೆ ಕಟ್ಟಿದ್ರು, ಮನೆ ಚೆನ್ನಾಗಿದೆ ತಗೊಳ್ಳಿ ಅಂದ್ರು, ನಾವು ಕಣ್ಮುಚ್ಚನ್ ತಗೊಂಡ್ಬಿಟ್ವಿ. ನೋಡ್ರಿ, ನಾವು ಇವತ್ತಲ್ಲ ನಾಳೆ ಅದನ್ನ ಕೆಡುವುದಂತೂ ಗ್ಯಾರಂಟಿ. ನೀವಂತೂ ಎಲ್ಲಾನು ಕಳ್ಕತ್ತೀರಿ. ಹೋಗೋಗಿ. ನಮಸ್ಕಾರ ಸರ್. ಸರ್ ನಮಸ್ತೆ. ಓ ನಮಸ್ಕಾರ ನಮಸ್ಕಾರ. ಏನ್ರಿ ಮಹಿಳಾ ಸಂಘದ ಬಿಲ್ಡಿಂಗ್ ಕಟ್ಟಬೇಕು 10 ಲಕ್ಷ ಫಂಡ್ ತತ್ತೀವಿ ಅಂತ ಹೋದವರು ಇವತ್ತು ಬರ್ತಾ ಇದಾರಲ್ರಿ? ಜಾಜಿ ಅವ್ರು ತಗೊಂಡ್ ಬರ್ತಾ ಇದಾರೆ ಸರ್. ನೋಡ್ರಿ, ನಾನು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದ್ದ ಜಾಗ ಇದೆ ಕರೆಕ್ಟಾಗಿ ನೋಡ್ಕೊಳ್ರಿ. 80/100 ಇದೆ ಇದು. ಇಷ್ಟು ದೊಡ್ಡ ಜಾಗದಲ್ಲಿ ನೀವು ಆಫೀಸ್ ಬೇಕಾದ್ರೂ ಕಟ್ಕೊಳ್ಳಿ, ಲೈಬ್ರರಿ ಬೇಕಾದ್ರೂ ಕಟ್ಕೊಳ್ಳಿ, ಒಂದು ಸ್ಮಾಲ್ ಥಿಯೇಟರ್ ಬೇಕಾದ್ರೂ ಕಟ್ಕೋಬೋದು ಕಣ್ರಿ. ನೋಡ್ರಿ, ನೀವೇನು ಕಟ್ತಿರೋ ಬಿಡ್ತೀರೋ ನಂಗಂತೂ ಗೊತ್ತಿಲ್ಲ, ಆದರೆ ಟಾಯ್ಲೆಟ್ ಕಟ್ಟೋದು ಮಾತ್ರ ಮರಿಬಾರ್ದು. ಜಾಜಿ ಅವ್ರಿಗೆ ಫೋನ್ ಮಾಡ್ರಿ. ಹಲೋ ಜಾಜಿ, ನಾವು ಮಿನಿಸ್ಟರ್ ಜೊತೆ ಇದ್ದೀವಿ. ದುಡ್ಡು ತಗೊಂಡ್ ಬರಕ್ಕೆ ಇನ್ನೂ ಎಷ್ಟೊತ್ತಾಗತ್ತೆ? ಹಲೋ, ಏನು ಕೇಳಿಸ್ತಾ ಇಲ್ಲ. ಏನಾಯ್ತು? ದುಡ್ಡಿನ ವಿಷಯ ಕೇಳಿದ ತಕ್ಷಣ ಕೇಳಿಸ್ತಾ ಇಲ್ಲ ಅಂತ ಫೋನ್ ಕಟ್ ಮಾಡ್ಬಿಟ್ರು. ಇಂಥ ಒಳ್ಳೆ ಜಾಗನ ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ರೀ. ಇಂಥ ಒಳ್ಳೆ ಜಾಗದಲ್ಲಿ ಮಹಿಳಾ ಸಂಘದ ಸೈಟ್ ಇದ್ರೆ ನಮ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಗೊತ್ತಾ? ಸರ್, ನಮ್ದು ಅದೇ ಸರ್. ಏನ್ರಿ ವಿಷಯ? ಎಲ್ಲೂ ಕೊಲೆ, ದರೋಡೆ, ಅತ್ಯಾಚಾರ, ಅನಾಚಾರ ನಡೀತಾ ಇಲ್ಲ ಸರ್. ವೆರಿ ಗುಡ್. ನೋಡ್ರಿ, ನಮ್ಮ ಸರ್ಕಾರ ಮತ್ತೆ ಪೊಲೀಸ್ನವ್ರು ಇರೋದು ಅದಕ್ಕೋಸ್ಕರನೇ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಗೊತ್ತಾಯ್ತು, ಜಾಜಿ ಅವ್ರ ವಿಷಯ ತಾನೆ? ಹೌದು ಸರ್, ಜಾಜಿ ಅವ್ರ ವಿಷಯನೇ. ನಾವು ಅವ್ರಿಗೆ 10 ಲಕ್ಷ ಕೊಟ್ವಿ. 10 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ರೆ ಅದು ಇದು ಅಂತ ಸಬೂಬ್ ಹೇಳಿ ನಮ್ನೆ ಯಾಮಾರಿಸ್ತಾ ಇದಾರೆ ಸರ್. ರೀ, ಯಾರ್ರೀ ಅದು ಜಾಜಿ ಅಂದ್ರೆ? ಮಹಿಳಾ ಸಂಘದ ದುಡ್ಡನ್ನು ತಗೊಂಡು ಏನು ಕುದುರೆ ಬಲಕ್ಕೆ ಬಾಜಿ ಕಟ್ಟಕ್ಕೆ ಹೋಗ್ಬಿಟ್ರೆ ಅವರು? ಅಲ್ಲ ಕಣ್ರಿ, ನೋಡಿ, ಯಾವ್ದು ಕ್ರೈಮ್ ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ರಿ, ಕಣ್ಮುಂದೆನೆ ನಡೀತಾ ಇದೆ ನೋಡ್ರಿ. ಅಲ್ಲ, ಸಾರ್ವಜನಿಕ ಹಣ ಅಂದ್ರೆ ಏನು ತಿರುಪತಿ ತಿಮ್ಮಪ್ಪನ ಉಂಡೆ ಅನ್ಕೊಬಿಟ್ಟಿದ್ದೀರಾ ನೀವು? ಮೊದ್ಲಂತವ್ರು ಹಿಡಿದು ಒಳಗಡೆ ಹಾಕಿ. ಇಂಥವೆಲ್ಲ ನಾವು ಸಹಿಸಲ್ಲ. ಏನಾಗಿದೆ ಅಂದ್ರೆ 10 ಲಕ್ಷ ರೂಪಾಯಿ ಮನೇಲೇ ಇಟ್ಟಿದ್ದೆ, ಅದು ನನ್ನ ಗಂಡ ಅಥವಾ ನಮ್ಮ ಅತ್ತೆ ಕದ್ದಿರ್ಬೋದು ಅಂತ ಜಾಜಿ ಅವ್ರು ಹೇಳ್ತಾ ಇದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ಅವರಿಬ್ಬರ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಅಂತ ಹೆದರ್ಸ್ತಾ ಇದ್ದಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ಆ ಅಮ್ಮನ್ ನಾನೇ ವಿಚಾರಿಸ್ತೀನಿ. ಅಲ್ಲ ಕಣ್ರಿ, ಪಾಪ ಈ ಮಹಿಳಾ ಸಂಘದವ್ರಿಗೆ ಸೈಟ್ ಕೊಡ್ಬೇಕಂದಾಗ್ಲೇ ಈ ಟೈಮ್ ಲಿಂಗ ಮಾಡೋದು ಇವರು. ಆದ್ರೂ ನೋಡಿ, ತಪ್ಪು ಯಾರೇ ಮಾಡಿರ್ಲಿ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕಾಗುತ್ತೋ ಅದು ತಗೊಳ್ಳೇಬೇಕು. ನೀನ್ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ಈಗ ಪೊಲೀಸ್ನವ್ರು ಏನಾದ್ರು ಬಂದ್ರೆ ನನಗೆ ಕಷ್ಟ ಆಗುತ್ತೆ. ಹಲೋ, ಪೊಲೀಸ್ ಸ್ಟೇಷನ್ ಇಂದನಾ? ಜಾಜಿ ಅದಕ್ಕೆನಾ? ಅವರು ಮನೇಲಿ ಇಲ್ಲ ಅಂತ ಹೇಳು ಅಂತ ಹೇಳ್ತಿದ್ದಾರೆ. ಲೇ ಪಲ್ಲು, ನಿನಗ್ ಜುಟ್ಟು ಮಾತ್ರ ಇದೆ, ತಲೆ ಇಲ್ಲ ಕಣೆ. ನೀನ್ ಈ ರೀತಿ ಹೇಳಿದಕ್ಕೆ ಪೊಲೀಸ್ನವ್ರಿಗೆ ನನ್ನ ಮನೇಲಿ ಇದೀನಿ ಅಂತ ಕನ್ಫರ್ಮ್ ಆಗೋಯ್ತು. ಜಾಜಿ ಅದಕ್ಕೆ ನಂಗೆ ಸುಳ್ಳು ಹೇಳಕ್ ಬರಲ್ಲ.
ನಾನೇನಾದ್ರೂ ಇಲ್ಲೇ ಇದ್ರೆ ಸಿಗಾಕೊಂಡ್ಬಿಡ್ತೀನಿ. ಲಗೇಜ್ ತಗೊಂಡು ಎಲ್ಲಾದ್ರೂ ಹಾಳಾಗೋಗ್ತೀನಿ. ಮೇಡಮ್ ನಾನು ಅಯ್ಯೋ ದೇವ್ರೆ, ಆ PC ಬೇರೆ ನನ್ನ ಮೇಲೆ ಕಣ್ಣಿಟ್ಬಿಟ್ಟಿದ್ದಾನೆ. ಏನಪ್ಪ ಮಾಡೋದು? ಏಡು ಕುಂಡಲವಾಡ ಗೋವಿಂದ ಗೋವಿಂದ. ಅಯ್ಯೋಯ್ಯೋ, ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ನಮ್ಮ ಮನೆಗೆ ಬಂದಿದ್ದು ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ನೋಡ್ರಿ, ಈ ಭಾಗ್ಯಲಕ್ಷ್ಮಿ ಇದ್ಯಾವುದು ನಮಗೆ ಸಂಬಂಧಪಡಲ್ಲ. ನಾನು ನಿಮ್ಮ ಮನೆಗೆ ಬಂದಿದ್ದ ಉದ್ದೇಶ ಏನಂದ್ರೆ, ಸಾರ್ವಜನಿಕರ ಹಣ ನಿಮ್ಮ ಮನೇಲಿ ಸೇರ್ಕೊಂಡೈತೆ ಅಂತ ಗೊತ್ತಾಗಿದೆ. ಅದು 1-2 ರೂಪಾಯಿ ಅಲ್ಲ ಕಣ್ರಿ, 10 ಲಕ್ಷ ರೂಪಾಯಿ. ಅದಕ್ಕೆ ನಾ ಬಂದಿರೋದಿಲ್ಲ. ಈ ವಿಷಯ ನಿಮ್ಗೂ ಗೊತ್ತೈತೆ? ನಮ್ಮ ಸಾಹೇಬ್ರಿಗೆ ಗೊತ್ತಿಲ್ದಿರೋ ವಿಷಯ ಯಾವುದೂ ಇಲ್ಲ. ಬೆಳಗ್ಗೆ ಎದ್ರೆ ರೋಡಿಗಿಳಿತಾರೆ ಸಾರ್ವಜನಿಕರನ್ನ ಭೇಟಿ ಮಾಡೋದಕ್ಕೆ. ಏನು ಎಸ್ಕೇಪ? ಇಲ್ಲ, ಡ್ರೈ ಕ್ಲೀನಿಕ್ ಕೊಡೋದಿತ್ತು ಅಷ್ಟೇ. ಇನ್ಸ್ಪೆಕ್ಟರ್, ಯಾರದು ಜೋಕರು? ಏನು ಅಂತ ಮಾತಾಡ್ತಾ ಇದ್ದೀರಾ? ಮಂತ್ರಿಗಳಲ್ಲಿ ನಮ್ಮ ಸಾಕು ಸುಮ್ಮನೆ ರೀ ಇನ್ಸ್ಪೆಕ್ಟರ್. ಯಾವ್ದೋ ಜೋಕರ್ನ ಕರ್ಕೊಂಬಂದ್ ಕೂರ್ಸ್ಬಿಟ್ಟು ಮಂತ್ರಿಗಳು ಅಂತ ಹೇಳ್ತಾ ಇದೀರಲ್ಲ. ಇಷ್ಟು ಅವಮಾನ ನಂಗೆ ಎಲ್ಲೂ ಆಗಿರ್ಲಿಲ್ಲ. ಕಂಡ್ರೆ ನೀವು ಈ ಮಹಿಳಾ ಸಂಘದ ದುಡ್ಡು ತಿಂದಿದಿರಲ್ಲ, ಅದಕ್ಕೆ ನಿಮ್ಮ ಕಣ್ಣಿಗೆ ನಾನು ಜೋಕರ್ ತರನೇ ಕಾಣ್ತಾ ಇದ್ದೀನಿ. ಎಲ್ಲ ನನಗೆ ಗೊತ್ತಿಲ್ಲ. ಆ ದುಡ್ಡು ಅದೆಲ್ಲಿಟ್ಟಿದ್ದೀರೋ ತಂದು ಕೊಟ್ಬಿಟ್ರೆ ಸರಿ. ಇವಾಗ ಇನ್ಸ್ಪೆಕ್ಟರ್, ಯಾವ್ದೋ ಜೋಕರ್ನ ಮನೆ ಕರ್ಕೊಂಡು ಬಂದಿದ್ದೀರಾ ಅಂತ ಅವ್ರು ಹೇಳ್ದಾಗ ನಾನ್ ಕೇಳ್ಬೇಕಾ? ಸುಮ್ಮನೆ ಇರಮ್ಮ, ಅವ್ರ ಜೋಕರ್ ಅಲ್ಲ ಮಂತ್ರಿಗಳು. ನಮ್ ಕೆಲಸ ಹೋಗ್ಬಿಡುತ್ತೆ. ಇನ್ಸ್ಪೆಕ್ಟ್ರೆ, ಎಲ್ರ ಮುಂದೆ ಈ ಅಮ್ಮ ನನಗೆ ಅವಮಾನ ಮಾಡ್ತಾ ಇದ್ದಾಳೆ. ಇದಕ್ಕೆ ನೀವೇ ಸಾಕ್ಷಿ. ಮೊದಲು ಆ ಅಮ್ಮನ ಅರೆಸ್ಟ್ ಮಾಡ್ರಿ, ಏನಿದ್ರು ಕೋರ್ಟಲ್ಲಿ ಮಾತಾಡ್ಕೊಳ್ಳೋಣ. ಇನ್ಸ್ಪೆಕ್ಟರ್, ಈಗೇನು ನಿಮ್ಗೆ ದುಡ್ಡು ತಾನೇ ಬೇಕು? ಆಚೆ ಇಟ್ಟಿದ್ದೀನಿ, ತಂದು ಕೊಡ್ತೀನಿ. ಬೇಗ ಬನ್ನಿ, ಬೇಗ ಬನ್ನಿ. ಕಣ್ಣು ಮುಂದೆನೆ ಅಮ್ಮ ಓಡೋಗ್ಬಿಟ್ಲು. ಅದನ್ನೇ ಹೇಳ್ತಾ ಇದೀರಲ್ರಿ, ನನಗೇನು ಕಣ್ಣು ಕಾಣಕ್ಕಿಲ್ವಾ? ಹೋಗಿ ಹಿಡೀರಿ. ಇದು ನಾನು ಹೇಳ್ಕೊಡ್ಬೇಕಾ? ಏನ್ ಸಿಮ್ ಡ್ಯೂಟಿ ಮಾಡಿರೋ ನೀವೆಲ್ಲ? ನನಗೆ ಡಿಕ್ಕಿ ಹೊಡಿತೀಯ? ಕುಡಿದೆಲ್ಲ ಎಳ್ದೋಯ್ತು. ಮಾವ, ನಾನು ಜಾಜಿ. ಮಾವ? ನಾನು ನಿನಗೆ ಮಾವನ? ಸೋದರ ಮಾವ ತಾನೆ? ಈ ವೆಂಕಟೇಶ ನಿನಗೆ ಸೋದರ ಮಾವನ? ಹೌದು ವೆಂಕಟೇಶ್ ಮಾವ, ನಾನು ಜಾಜಿ. ಗೊತ್ತಾಗ್ಲಿಲ್ವಾ? ನಾನು ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆಗ ನೀನ್ ನನ್ನ ಕೈಗೆ ಸಿಗ್ಲಿಲ್ಲ. ನೀ ಮೊದಲೇ ಹೇಳ್ಬಾರ್ದಿದ್ದ. ಅವಳು ಯಾವಳನ್ನ ಕಟ್ಕೊಂಡು ನಾನು ಈ ಗತಿ ಆಗ್ಬಿಟ್ಟೆ. ಅದಿರ್ಲಿ, ನೀನ್ ಯಾಕೆ ನಿನ್ ಡಿಕ್ಕಿ ಹೊಡೆದಿದ್ದು ಹೇಳು? ವೆಂಕಟೇಶ್ ಮಾವ, ಆ ಪೊಲೀಸ್ನವರು ನನ್ನ ಮೇಲೆ ಯಾವ್ದೋ ಕೇಸ್ ಹಾಕಿ ಸ್ಟೇಷನ್ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ನಾನು ಅವ್ರ ಕೈಗೆ ಸಿಗದೆ ಮನೆಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಆ ಪೊಲೀಸ್ನವರು ನನ್ನ ಹಿಂದೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ನನ್ನನ್ನು ಹೇಗಾದ್ರೂ ಮತ್ತೆ ಕಾಪಾಡು ಮಾವ. ನಮ್ಮಿಂದ ನಡ, ಪೊಲೀಸ್ನವ್ರು ಏನಾರು ನಿನ್ ಮೇಲೆ ಕೈ ಮಾಡಿದ್ರೆ ಅವ್ರ ಕೈನ ಕತ್ತರಿಸಿ ಕೈ ಮಾಡ್ಬಿಡ್ತೀನಿ. ನಿಂತ್ಕೊಳ್ರ. ಯಾರ ನೀನು? ನಾನು ಇವಳು ಸೋದರ ಮಾವ ವೆಂಕಟೇಶ, ಗೊತ್ತಿಲ್ವಾ? ಸಾರ್, ಬೆಳೆ ಚೆನ್ನಾಗಿ ಪೋಟ್ಕೊಂಡ್ಬಂದ್ಬಿಟ್ಟವನೇ. ಮರ್ಯಾದೆಗೆ ಅಮ್ಮನ ಒಪ್ಸೋ. ಈ ಅಮ್ಮನ ಸ್ಟೇಷನಿಗೆ ಕರ್ಕೊಂಡೋಗಿ ಕೆಡಿಸ್ಬೇಕು ಅಂತಿದ್ದೀರ. ಈ ವೆಂಕಟೇಶ ಇರೋ ತನಕ ಅದಕ್ಕೆ ಅವಕಾಶ ಮಾಡೋದಿಲ್ಲ. ನಿಮ್ ಸಾಹೇಬ್ರು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಓಡೋಗ್ಬಿಟ್ರು. ಈ ಅಮ್ಮನು ಓಡೋಗ್ಬಿಟ್ಟಿದೆ. ರೀ ಇನ್ಸ್ಪೆಕ್ಟ್ರೆ, ಏನ್ರಿ ಮಾಡ್ತಿದ್ದೀರಿ? ಅಮ್ಮ ಜಾಜಿ ಹಿಡಿದ್ರೆ ಹೆಂಗೆ? ಸರ್, ಅದೇ ಪ್ರಯತ್ನದಲ್ಲಿ ಇದ್ವಿ ಸರ್. ಅವ್ನು ಯಾವನ ನನ್ನ ಕೈಯಲ್ಲಿ ಇದ್ದ ಪಿಸ್ತೂಲ್ ಕಿತ್ಕೊಂಡು ಹೋಗ್ಬಿಟ್ಟ ಸರ್. ಈ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಕಂಪ್ಲೇಂಟ್ ಮಾಡೋ ಥರ ಕಂಪ್ಲೇಂಟ್ ಮಾಡ್ತಿರಲ್ರಿ. ನಾಚಿಕೆ ಆಗ್ಬೇಕಂಡ್ರಿ ನಿಮಗೆ. ನಮ್ಮ ಸರ್ಕಾರದವ್ರು ಯಾಕೆ ನಿಮಗೆ ಬಂದೂಕು ಕೊಡೋದು? ಇನ್ನೊಬ್ರಿಗೆ ದಾನ ಮಾಡಿಬಿಡ್ಲಿ ಅಂತಲ್ಲ. ಇವೆಲ್ಲ ನನಗೆ ಗೊತ್ತಿಲ್ಲ. ಮರ್ಯಾದೆಯಿಂದ ನೀವು ಆ ಜಾಜಿನ ಅರೆಸ್ಟ್ ಮಾಡಲೇಬೇಕು. ಯಾಕೆಂದ್ರೆ ಅವಳು ಎತ್ಕೊಂಡು ಹೋಗಿರೋದು ಸಾರ್ವಜನಿಕರ ದುಡ್ಡು. ಇಲ್ಲಾಂದ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ಬೇಕಾಗತ್ತೆ ಅಷ್ಟೇ. ನಾನು ಅದು ಇಲ್ಲ ಇದು ಇಲ್ಲ. ಇಡ್ರಿ ಫೋನು. ಏನಂತೆ ಸರ್? ಸ್ವಲ್ಪ ತೆಪ್ಪಗಿರಪ್ಪ. ನನ್ನ ಜಿತೇಂದ್ರ, ಅವಳು ಶ್ರೀದೇವಿ, ಸೋದರ ಮಾವ ವೆಂಕಟೇಶ. ನಾನು ನಿನಗೂ ಸೋದರ ಮಾವನ. ಹೌದಪ್ಪ, ನಮ್ಮ ಸಾಹೇಬ್ರಿಗೂ ನಿಮ್ಗೂ ದೂರದ ನಂಟು. ಕೊಟ್ಬಿಡಪ್ಪ. ಬೋಸ್ ಅಂದಾಗಿದೆ. ಇದನ್ನ ತೋರಿಸ್ತಿದ್ದಂಗೆ ಎಣ್ಣೆ ಎಲ್ಲ ಫ್ರೀ ಕೊಟ್ಬಿಟ್ರು. ಸರ್ಕಾರ ಕಣ್ಣಿಂದ ಹತ್ರ ವಸೂಲಿ ಮಾಡ್ಬಾರ್ದಪ್ಪ. ನಮ್ಮ ಮರ್ಯಾದೆ ಹೋಗುತ್ ಕಣಪ್ಪ.
ಸುಮ್ಮನೆ ಹೇಳಿದ್ರಾಗುತ್ತಾ ಒಂದಷ್ಟು ಕೊಟ್ಟು ಈಸ್ಕೊಳ್ಳಿ ಸಾ ಲಂಚನ ಹೆಸರು ಹೇಳ್ಬಾರ್ದು ಸರ್ ಸುಮ್ಮನೆ ಈಸ್ಕೊಳ್ಳಿ ಒಂದು 10 ರೂಪಾಯಿ ಕೊಡ್ತೀನಿ ಕೊಡಪ್ಪ. ಒಂದೇ ರೇಟು 150 ರೂಪಾಯಿ ಕೊಡೋದಾದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಅಯ್ಯೋ ನಿನ್ ಬಾಮ ಇದೆ ಅಂತ ಕೊಡಿ ಸಾ. ತಗೊಳಪ್ಪ. ಅಪ್ಪ ಅಂದಾಗೆ ಆ ಹುಡುಗಿ ಎಲ್ಲೋದು? ಹುಡುಗಿನ ಹುಡುಕ್ತಾ ಇದೀವಪ್ಪ. ಅವಳು ಸಿಕ್ಕಿದ್ರೆ ನಿನ್ನ ಸ್ಟೇಷನ್ ಕರ್ಸ್ಕೊತೀವಿ. ತಾಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಬಂದಿದ್ದೆ ಕಟ್ಬಿಡ್ತೀನಿ. ಯು ಆರ್ ಅಂಡರ್ ಅರೆಸ್ಟ್. ಮಿನಿಸ್ಟರ್ ಅಂತ ಆರ್ಡರ್ ಆಗಿದೆ. ಓಡೋಗಕ್ಕೆ ಪ್ರಯತ್ನ ಪಟ್ಟರೆ ಕಾಲು ಗುಂಡು ಹೊಡಿಬೇಕಾಗುತ್ತೆ. ಹಲೋ ಇನ್ಸ್ಪೆಕ್ಟರ್, ಒಂದ್ ಲೇಡಿ ಕಾನ್ಸ್ಟೇಬಲ್ ಇಲ್ದೆ ನನ್ನಂತ ದೊಡ್ಡ ಸಮಾಜ ಸೇವಕಿನ ಹೇಗೆ ಅರೆಸ್ಟ್ ಮಾಡ್ತೀರಾ? ನಾವು ನಿಮ್ಮನ್ನು ಮುಟ್ಟೋದಿಲ್ಲಮ್ಮ. ಏಯ್, ಇವ್ರನ್ನ ಅರೆಸ್ಟ್ ಮಾಡೋದು ಮೊಬೈಲ್ ರೆಕಾರ್ಡ್ ಮಾಡು. ಮಾಡು. ಓಕೆ. ಅಲ್ಲ, ಮಹಿಳಾ ಸಂಘದಲ್ಲಿ ಎಷ್ಟು ಒಳ್ಳೆ ಹೆಸರಿದೆ ಅಂತ ಮಹಿಳಾ ಸಂಘ ದುಡ್ಡೇ ಕದ್ದು ಬಿಡೋದಾ? ಅಯ್ಯೋ ಸುಮ್ಮನೆ ಇರಿಮಾ, ನಮಗೆಲ್ಲ ಗೊತ್ತು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ರಿ. ಓಹೋ, ಈ ಅಮ್ಮನ ಅರೆಸ್ಟ್ ಮಾಡಿ ಭಾರಿ ಒಳ್ಳೆ ಕೆಲಸ ಮಾಡಿದಿರಿ ಕಣ್ರಿ. ಅಲ್ಲ, ಸಾರ್ವಜನಿಕರ ಹಣನೇ ನುಂಗಿ ನೀರು ಕುಡಿತಾಳಲ್ಲ ಈ ಅಮ್ಮ. ಸರಿಯಾಯ್ತು. ಈ ಜೋಕರ್ ಹೇಳ್ದ ಅಂತ ನೀವು ಕೇಳ್ಬಿಡ್ತೀರಾ? ಮಾತು ಜೋಕರ್ ಜೋಕರ್ ಅಂದ್ರೆ ಸರಿ ಇರಲ್ಲ ನೋಡು. ಮೊದಲು ಈ ಅಮ್ಮನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ರಿ. ನೋಡಿ ನಿಮ್ ಪಿ ಎ ಬಂದ. ರೀ, ಆರೋಪಿ ಓಡೋಯ್ತಾ ಇದ್ರು ಓಡೋಗ್ಬಿಟ್ಲು ಅಂತ ನೋಡ್ತಾ ಕೂತ್ಕೊಂಡಿದ್ದೀರಲ್ರಿ. ಅವಳ ಕಾಲ್ಗೆ ಗುಂಡು ಹೊಡೆದಾದ್ರೂ ಪರವಾಗಿಲ್ಲ, ಮೊದ್ಲು ಹಿಡೀರಿ ಹೋಗಿ ಅಮ್ಮನ್ನ. ಇದೇ ಬ್ರೀಫ್ ಕೇಸ್ ನಲ್ಲೇ ದುಡ್ಡಿದ್ದು. ದುಡ್ಡಿದೆ. ನೋಡಿದ್ಲ ಇನ್ಸ್ಪೆಕ್ಟ್ರೆ, ದುಡ್ಡನ್ನ ಮುಚ್ಚಿಟ್ಬಿಟ್ಟು ನಿಮ್ಮನ್ನ ಎಷ್ಟು ಆಟ ಆಡ್ಸಿದ್ಲು ಅಂತ. ನನಗನ್ಸುತ್ತೆ ಇದೆಲ್ಲ ಜಾದುಗಾರನ್ ಟ್ರಿಕ್ಕು ಅಂತ. ಇದರಲ್ಲಿ ನನ್ನ ಹೆಂಡತಿ ತಪ್ಪೇನೂ ಇಲ್ಲ. ಆಗಿರ್ಲಿ, ಅಂತೂ ದುಡ್ಡು ಸಿಕ್ತಲ್ಲ ಅದು ಸಾಕು. ಆಮೇಲೆ ಈಕೆಗೆ ಸ್ವಲ್ಪ ಬುದ್ಧಿ ಹೇಳಿ. ನೋಡಿ, ನಿಮ್ಮ ವಂಶದಲ್ಲಿ ಈ ಥರ ಜನಗಳನ್ನೆಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಅದು ನಿಮ್ಗೆ ಶೋಭೆ ತರಲ್ಲ. ನಾನು ಯಾವಾಗ್ಲೂ ಇದನ್ನೇ ಬಡ್ಕೋತಾ ಇದ್ದೀನಿ. ಆದ್ರೆ ಈ ನನ್ನ ಮಗ ಅವಳನ್ನ ಬಿಡಲ್ಲ ಅಂತಾನೆ, ಅವಳು ಇವ್ರ ಜೊತೆ ಸಂಸಾರ ಮಾಡಲ್ಲ ಅಂತಾಳೆ. ಅದು ನಿಮಗೆ ಬಿಟ್ಟು ವಿಷಯ. ನೀವೇ ಇತ್ಯರ್ಥ ಮಾಡ್ಕೋಬೇಕು. ಆ ದುಡ್ಡನ್ನ ನಿಮ್ಗೆ ಕೊಡ್ತೀವಿ. ನಮ್ಗೆ ಸೈಟ್ ಮಂಜೂರು ಮಾಡ್ತೀರಾ ಸರ್? ಆ ದುಡ್ಡನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಸೇಫ್ಟಿ ಡೆಪಾಸಿಟ್ ಮಾಡಿಬಿಡಿ. ಸೇಫ್ ಆಗಿರ್ತದೆ. ಈ ಸೈಟ್ ಬೇಕಾದ್ರೆ ನಾನು ಮಂಜೂರು ಮಾಡ್ಕೊಡ್ತೀನಿ, ಆಯ್ತಾ? ಆ ದುಡ್ಡು ಕೊಟ್ಬಿಡ್ರಿ ಅವ್ರಿಗೆ. ನೋಡಿ ಚಾಜಿ ಅವರೇ. ಸರಿ ಕಣಮ್ಮ, ಹಂಗಾರೆ ನಾನು ಬರ್ತೀನಿ. ನಮಸ್ಕಾರ. ಜೋಕರ್ ಸರ್. ನಾನು ಜೋಕರ್ ಅಲ್ಲ, ಜಾದೂಗಾರ್ ಜೈ.